ಆತ್ಮೀಯ ವೀಕ್ಷಕರಿಗೆ ಇಂದಿನ ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಮಗುವೀರ ಕುಲ ಬಾಂಧವರು ನಂಬಿ ಆರಾಧಿಸಿಕೊಂಡು ಬಂದಿರುವ ಶಕ್ತಿ ಸ್ವರೂಪಿಣಿ ಬೆಣ್ಣೆಕುದ್ರು ಸೀತಾ ನದಿಯ ತಟದಲ್ಲಿ ನೆಲೆಸಿರುವ ಶ್ರೀ ಕುಲಮಾಸ್ತ್ರಿ ಅಮ್ಮನವರ ವಾರ್ಷಿಕ ಮಹೋತ್ಸವದ ಪುಣ್ಯಪ್ರದ ಕಾಲದಲ್ಲಿ ದಿನಾಂಕ 15/12/2025 ಎಂಡ ಸೇವೆ, ಅದೇ ರೀತಿ 16ರಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ರಾತ್ರಿ 9ಕ್ಕೆ ಸರಿಯಾಗಿ ಶ್ರೀ ಕುಲಮಾಸ್ತ್ರಿ ಅಮ್ಮನವರ ಹೊಳೆಯಾನ ತೆಪ್ಪೋತ್ಸವ ಅತಿ ವೈಭವದಿಂದ ಜರಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಕುಲಮಾಸ್ತ್ರಿ ಅಮ್ಮ ಹಾಗೂ ಪರಿವಾರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಕುಲಮಾಸ್ತ್ರಿ ಅಮ್ಮನವರ ದೇವಸ್ಥಾನ, ಬೆಣ್ಣೆಕುದ್ರು, ಬಾರ್ಕೂರು ವಾರ್ಷಿಕ ಜಾತ್ರಾ ಮಹೋತ್ಸವ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗಿವೆ. 15/12/2025 ಸೋಮವಾರ ಸಂಜೆ 6ಕ್ಕೆ ಸರಿಯಾಗಿ ಶ್ರೀ ಅಮೃತೇಶ್ವರಿ ಯಕ್ಷಗಾನ ಮಂಡಳಿ ಕೋಟ ಇವರಿಂದ ಕರುಣಾರ್ಜುನ ಕಾಳಗ ಮತ್ತು ಕನಕಾಂಗಿ ಕಲ್ಯಾಣ. ಅದೇ ರೀತಿ 16/12/2025 ಮಂಗಳವಾರ ಮಧ್ಯಾಹ್ನ 12ರಿಂದ ಪಿ ಕಾಳಿಂಗರಾವ್ ಸ್ಮೃತಿ ಮೆಲೋಡಿ ಸಜೆಸ್ಟೆಡ್ ಬಾರ್ಕೂರು ರಾಜೇಶ್ ಶಾನ್ಭೋಗ್ ಮತ್ತು ಬಳಗದವರಿಂದ ಗಾನಾಮೃತ ಕಾರ್ಯಕ್ರಮ ಜರಗಲಿಕ್ಕಿದೆ. ಅದೇ ರೀತಿ 16/12/2025 ಮಂಗಳವಾರ ಸಂಜೆ 6ಕ್ಕೆ ಸರಿಯಾಗಿ ಚಾಪರ್ಕ ಕಲಾವಿದರು ಕುಡ್ಲ ಇವರ ಎನ್ನನೇ ಕತೆ ಎನ್ನುವಂತ ಒಂದು ನಾಟಕ ಜರಗಲಿಕ್ಕಿದೆ. ಅದೇ ರೀತಿ 17/12/2025 ಬುಧವಾರ ಸಂಜೆ 6ಕ್ಕೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಭುಜ ಕ್ಷೇತ್ರ ಆವಂಜೆ ಅವರ ಮೇಳದವರಿಂದ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ರಾಮ ರಾಮ ಶ್ರೀರಾಮ ಎನ್ನುವಂತ ಪೌರಾಣಿಕ ಕಥಾನಕ ಸಂಪನ್ನಗೊಳ್ಳಲಿದೆ. ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಗುವೀರ ಯುವಕ ಸಂಘ ಮತ್ತು ಮಗುವೀರ ಮಹಿಳಾ ಸಂಘ ಬೆಣ್ಣೆಕುದ್ರು ಬಾರ್ಕೂರು. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಬೆಣ್ಣೆಕುದ್ರು ಶ್ರೀ ಕುಲಮಾಸ್ತ್ರಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತೇವೆ. ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್. ನಾಳಿನ ನ್ಯೂಸ್ ಟೈಮಿನೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ನ್ಯೂಸ್ ಟೈಮ್. ಧನ್ಯವಾದಗಳು.